ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಈ ಬೂತ್ಗಳೇ ಕಾರಣ ನೋಡಿ. ನಿಖಿಲ್ಗೆ ಬೆಂಬೆಡದ ಬೇತಾಳದಂತೆ ಕಾಡಿದ್ದೆ ಈ ಒಂದು ಬೂತ್ಗಳು. ಚನ್ನಪಟ್ಟಣದಲ್ಲಿ ನಿರೀಕ್ಷೆಗೂ ಮೀರಿ ಯೋಗೇಶ್ವರ್ಗೆ ಗೆಲುವು ಲಭ್ಯವಾಗಿದೆ. ಯೋಗೇಶ್ವರ್ಗೆ ಚನ್ನಪಟ್ಟಣ ಟೌನ್ ಮತದಾರರೇ ಬರುವಾಗಿದ್ದಾರೆ. ಯೋಗಿ ಪರ ಹಿಡಿಯಾಗೋ ವೋಟ್ ಮಾಡಿದ ಟೌನ್ ಮಂದಿ. ಚನ್ನಪಟ್ಟಣ ಗ್ರಾಮೀಣದಲ್ಲಿ ನಿಖಿಲ್ ಯೋಗೇಶ್ವರ ನಡುವೆ ಸಮಬಲದ ಹೋರಾಟ ಇತ್ತು. ಆದರೆ ಇತ್ತ ನಿಖಿಲ್ಗೆ ಕೈ ಕೊಟ್ಟಿದ್ದೆ ಚನ್ನಪಟ್ಟಣದ ಟೌನ್ ವೋಟರ್ಸ್. ಇನ್ನು ಆರಂಭದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದ ನಿಖಿಲ್ಗೆ ಟೌನ್ ವೋಟರ್ಸ್ಗಳು ಟಕ್ಕರನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣದ ನಗರದ ಬೂತ್ಗಳಲ್ಲಿ ಕಾಂಗ್ರೆಸ್ಗೆ ಭರ್ಜರಿಯಾಗಿ ಲೀಡ್ ಬಂದಿದೆ. ಚನ್ನಪಟ್ಟಣ ಟೌನ್ ನಲ್ಲಿ ಒಟ್ಟು 26 ಬೂತ್ಗಳಿವೆ. ಈ 26 ಬೂತ್ಗಳಲ್ಲಿ ಬಹುತೇಕ ಮುಸ್ಲಿಂ ಸಮುದಾಯದ ಪ್ರಾಬಲ್ಯ ಇದೆ. ಬೂತ್ 94ರಿಂದ ಬೂತ್ 119 ಯೋಗೇಶ್ವರ್ಗೆ ಲಕ್ಕನ್ನ ತಂದುಕೊಟ್ಟಿರುವಂತದ್ದು. ಇನ್ನು ಒಂದು ರೀತಿಯಾಗಿ ಓವರ್ ಕಾನ್ಫಿಡೆನ್ಸ್ ನಿಂದ ಪಟ್ಟಣವನ್ನ ನೆಗ್ಲೆಕ್ಟ್ ಮಾಡಿದಂತಹ ದಳ. ಹೆಚ್ಚಾಗಿ ಚನ್ನಪಟ್ಟಣ ಗ್ರಾಮೀಣದಲ್ಲಿ ಜೆಡಿಎಸ್ ಫೋಕಸ್ ಅನ್ನ ಮಾಡಿತ್ತು. ಜೆಡಿಎಸ್ ನಿರ್ಲಕ್ಷ್ಯವೇ ಲಾಭವನ್ನ ಮಾಡಿಕೊಂಡಿದ್ದಾರೆ ಯೋಗೇಶ್ವರ. ಜಿದ್ದಾಜಿದ್ದಿನ ಕಡವಾಗಿದ್ದ ಚನ್ನಪಟ್ಟಣ ಫಲಿತಾಂಶಕ್ಕೆ ಟ್ವಿಸ್ಟ್ ಕೊಟ್ಟಿದ್ದೆ ನೋಡಿ ಚನ್ನಪಟ್ಟಣದ ಟೌನ್ ಬೂತ್ಗಳು. ಯೋಗೇಶ್ವರ ಗೆಲುವಿಗೂ ಕೂಡ ಈ ಪಟ್ಟಣದ ಬೂತ್ಗಳೇ ವರದಾನವಾಗುಬಿಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಈ ಬೂತ್ಗಳೇ ಕಾರಣ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂತಂದ್ರೆ ಚನ್ನಪಟ್ಟಣದಲ್ಲಿ ನಿರೀಕ್ಷೆಗೂ ಮೀರಿ ಯೋಗೇಶ್ವರ್ಗೆ ಗೆಲುವು ಆಗಿಬಿಟ್ಟಿದೆ. ಬರೋಬ್ಬರಿ 25,413 ಮತಗಳ ಅಂತರದಿಂದ ಯೋಗೇಶ್ವರ್ ಗೆದ್ದು ಬೀಗಿದ್ದಾರೆ. ಈಗ ಯೋಗೇಶ್ವರ್ಗೆ ವರದಾನವಾಗಿರುವಂತದ್ದೇ ಚನ್ನಪಟ್ಟಣದ ಟೌನ್ ವೋಟರ್ಸ್ಗಳ ಮತದಾನಗಳು. ಇದರ ಮೂಲಕವಾಗಿಯೇ ಚನ್ನಪಟ್ಟಣ ಗ್ರಾಮೀಣದಲ್ಲಿ ಯೋಗೇಶ್ವರ ಮತ್ತು ನಿಖಿಲ್ ನಡುವೆ ಸಮಬಲದ ಹೋರಾಟವೇ ಇತ್ತು. ಇಲ್ಲಿ ಮೇಜರ್ ಆಗಿ ಗೇಮ್ ಚೇಂಜ್ ಮಾಡಿರುವಂತದ್ದೇ ಆ ಒಂದು ಚನ್ನಪಟ್ಟಣದ ಟೌನ್ ನಲ್ಲಿರುವಂತಹ 26 ಬೂತ್ಗಳು. ಈ ಒಂದು 26 ಬೂತ್ಗಳು ಏನಿದೆಯಲ್ಲ ಟೌನ್ ನಲ್ಲಿ, ಇಲ್ಲಿ ಮುಸ್ಲಿಂ ಪ್ರಾಬಲ್ಯ ಇದೆ. ಇದೇ 94ರಿಂದ ಬೂತ್ 119 ಯೋಗೇಶ್ವರ್ ಅವರಿಗೆ ಲೀಡನ್ನ ತಂದು ಕೊಟ್ಟಿರುವಂತದ್ದು, ಲಕ್ ಚೇಂಜ್ ಮಾಡಿರುವಂತದ್ದು. ಒಂದು ರೀತಿಯಾಗಿ ಓವರ್ ಕಾನ್ಫಿಡೆನ್ಸ್ ನಿಂದ ಪಟ್ಟಣವನ್ನ ನೆಗ್ಲೆಕ್ಟ್ ಮಾಡಿತ್ತ ದಳ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಜೊತೆಯಲ್ಲಿ ಹೆಚ್ಚಾಗಿ ಜೆಡಿಎಸ್ ಫೋಕಸ್ ಮಾಡಿದ್ದೆ ಚನ್ನಪಟ್ಟಣದ ಗ್ರಾಮೀಣದಲ್ಲಿ. ಈ ರೀತಿಯಾಗಿ ಜೆಡಿಎಸ್ ನಿರ್ಲಕ್ಷ್ಯವನ್ನೇ ಲಾಭ ಮಾಡಿಕೊಂಡ್ರು, ಎನ್ಕ್ಯಾಶ್ ಮಾಡಿಕೊಂಡ್ರು ಯೋಗೇಶ್ವರ್.